ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಜ್ಯ ಸರ್ಕಾರ ಮಂತ್ರಿಮಂಡಲದ ಮಹತ್ವದ ಸಭೆಯಲ್ಲಿ ಸ್ಮಾರ್ಟ್ ಫೋನ್ಗಳನ್ನು ಕೊಡುವ ಒಂದು ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಸ್ಮಾರ್ಟ್ ಫೋನ್ ಯಾರ್ಯಾರಿಗೆ ಕೊಡ್ತಾರೆ, ಯಾವ ಉದ್ದೇಶಕ್ಕೆ ಕೊಡ್ತಾರೆ, ಎಷ್ಟು ಬೆಲೆ ಬಾಳುವ ಫೋನನ್ನು ಕೊಡ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೆಬ್ರವರಿ 9, 2024 ನಡೆದ ರಾಜ್ಯ ಸರ್ಕಾರದ ಮಹತ್ವದ ಮಂತ್ರಿಮಂಡಲದ ಸಭೆಯಲ್ಲಿ 89.69 ಕೋಟಿ ಹಣವನ್ನ ಈ ಒಂದು ಯೋಜನೆಗೆ ಮೀಸಲಿಡಲಾಗಿದೆ. ಇನ್ನು ಎಷ್ಟು ಬೆಲೆ ಬಾಳುವ ಮೊಬೈಲ್ ಅನ್ನ ಖರೀದಿ ಮಾಡ್ತಾ ಇದೆ ಅಂತ ಅಂದ್ರೆ 11,800 ರೂಪಾಯಿ ಬೆಲೆ ಬಾಳುವ ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡ್ತಾ ಇದೆ. ಯಾರಿಗೆ ಈ ಸ್ಮಾರ್ಟ್ ಫೋನ್ ಅನ್ನ ಕೊಡ್ತಾರೆ ಅಂತ ಅಂದ್ರೆ ಅಂಗನವಾಡಿ ಮೇಲ್ವಿಚಾರಕಿಯರು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈ ಒಂದು ಸ್ಮಾರ್ಟ್ ಫೋನ್ ಅನ್ನ ಕೊಡ್ತಾರೆ. ಯಾವ ಉದ್ದೇಶಕ್ಕೆ ಕೊಡ್ತಾರೆ ಅಂತ ಅಂದ್ರೆ ಈ ಹಿಂದೆ ಅಂಗನವಾಡಿ ಟೀಚರ್ಸ್ ಏನಾದ್ರೂ ದತ್ತಾಂಶವನ್ನ ಅವರು ಪುಸ್ತಕದಲ್ಲಿ ಬರೆದು ಇಟ್ಕೋಬೇಕಾಗಿತ್ತು. ಬರೆದಂತಹ ಮಾಹಿತಿಯನ್ನ ಅವರು ತಮ್ಮ ಇಲಾಖೆಗೆ ತಗೊಂಡೋಗಿ ಕೊಡ್ಬೇಕಾಗಿತ್ತು. ಆ ಸಂದರ್ಭದಲ್ಲಿ ಪುಸ್ತಕಗಳು ಕಳೆದೋಗ್ಬಹುದು ಅಥವಾ ಅರ್ಧೋಗ್ಬಹುದು, ಏನಾದ್ರೂ ಸಮಸ್ಯೆ ಆಗ್ಬಹುದು. ಹಾಗಾಗಿ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಪ್ರತಿಯೊಬ್ಬ ಅಂಗನವಾಡಿ ಟೀಚರ್ಗೆ 11,800 ರೂಪಾಯಿ ಬೆಲೆ ಬಾಳೋ ಸ್ಮಾರ್ಟ್ ಫೋನ್ ಅನ್ನ ಕೊಡಲಾಗುತ್ತದೆ. ಆಗ ಅವ್ರು ಏನ್ ಮಾಡ್ಬೋದು ಅಂದ್ರೆ ಆ ಒಂದು ಮಾಹಿತಿಯನ್ನು ತಕ್ಷಣ ಅವ್ರ ಮೊಬೈಲ್ ಅಲ್ಲಿ ಅಪ್ಡೇಟ್ ಮಾಡಬಹುದು. ಅಂಗನವಾಡಿ ಕಾರ್ಯಕರ್ತರು ಅವರ ವ್ಯಾಪ್ತಿಗೆ ಬರುವಂತಹ ಗರ್ಭಿಣಿ ಸ್ತ್ರೀಯರ ಸಂಖ್ಯೆ ಆಗಿರ್ಬೋದು, ಹುಟ್ಟಿದ ಮಗುವಿನ ವಿವರ ಆಗಿರ್ಬೋದು, ಅದೇ ರೀತಿಯಾಗಿ ಗರ್ಭಿಣಿಯರಿಗೆ ಪ್ರತಿ ತಿಂಗಳು ನೀಡುವಂತಹ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ಆಗಿರ್ಬೋದು, ನಂತರ ಗರ್ಭಿಣಿ ಹಾಗೂ ಬಾಣಂತಿಯವರ ಆರೋಗ್ಯದ ಬಗ್ಗೆ ಮಾಹಿತಿ ಕೊಡೋದಾಗಿರ್ಬೋದು, ಪ್ರತಿಯೊಂದು ಸಹ ಅವರು ಮೊಬೈಲ್ ಮುಖಾಂತರ ಅಪ್ಡೇಟ್ ಮಾಡ್ಬೋದು. ಅವ್ರು ಈಗ ತಕ್ಷಣ ಇಲ್ಲಿ ಅಪ್ಡೇಟ್ ಮಾಡಿದ್ರೆ ಅದು ತಕ್ಷಣ ಇಲಾಖೆಗೆ ಹೊರಟೋಗುತ್ತೆ. ಆದ್ದರಿಂದ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಪ್ರತಿಯೊಬ್ಬ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹಾಗೂ ಮೇಲ್ವಿಚಾರಕಿಯರಿಗೆ ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡಿ ಕೊಡ್ತಾ ಇದೆ. ಈಗಾಗಲೇ ನಿಮ್ಗೆ ತಿಳಿಸಿದ್ದೀನಿ ಎಷ್ಟು ಹಣವನ್ನ ಈ ಒಂದು ಯೋಜನೆಗೆ ಮೀಸಲಿಟ್ಟಿದೆ ಅಂತ ಅಂದ್ರೆ 89.69 ಕೋಟಿ ಹಣವನ್ನು ಮೀಸಲಿಡಲಾಗಿದೆ. ಈಗಾಗಲೇ ಸ್ಮಾರ್ಟ್ ಫೋನ್ ಸಹ ಖರೀದಿ ಮಾಡಲಾಗಿದೆ. ಎಷ್ಟು ಫೋನ್ಗಳನ್ನು ಖರೀದಿ ಮಾಡಿದೆ ಅಂತ ಅಂದ್ರೆ 75,938 ಸ್ಮಾರ್ಟ್ ಫೋನ್ಗಳನ್ನು ಖರೀದಿ ಮಾಡಿದೆ. ಇನ್ನ 2 ಅಥವಾ 3 ತಿಂಗಳ ಒಳಗಾಗಿ ನಿಮ್ಮ ಕೈಗೆ ಸ್ಮಾರ್ಟ್ ಫೋನ್ ಬರುತ್ತೆ. ಆ ಫೋನ್ ಮುಖಾಂತರ ನೀವು ದತ್ತಾಂಶವನ್ನ ನಿಮ್ಮ ಮೊಬೈಲ್ ಮುಖಾಂತರನೇ ಅಪ್ಡೇಟ್ ಮಾಡ್ಕೋಬಹುದು. ಸೊ ಈಗೊಂದು ಮಾಹಿತಿ ಇತ್ತು, ಇದು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ವಿಡಿಯೋ ಮಾಡಿದೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ತಪ್ಪದೆ ಲೈಕ್ ಮಾಡಿ. ಅದೇ ರೀತಿಯಾಗಿ ಇಂಥ ಹಲವಾರು ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕೊಡ್ತಾ ಇರ್ತೀವಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.